ಗೈಸ್ ಸೋ ಫಾರ್ ಸೋ ಗುಡ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇದು. ಇವಾಗ ಹಿಂದ್ಗಡೆಯಿಂದ ಗ್ಲೂ ಮಾಡಬೇಕು ಇದಕ್ಕೆ. ಫುಲ್ ಮುಗಿದ್ಮೇಲೆ ಫೈನಲ್ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನಿವತ್ತು ಹೊರಗಡೆ ಬಂದಿದ್ದೀನಿ. ಇವತ್ತೊಂದು ಸ್ಪೆಷಲ್ ಡೇ ನಮಗೆ, ಅದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಇದರ ಹೆಸರು ಬಂದು ಟಫ್ಟಿಂಗ್ ಅಂತ. ಕನ್ಫ್ಯೂಸ್ ಆಗಬೇಡಿ, ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ಟಫ್ಟಿಂಗ್ ರೂಮ್ ಒಳಗಡೆ ಅಂದರೆ ಒಂದು ಸ್ಟುಡಿಯೋ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ ಈಗ. ಆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಟಫ್ಟಿಂಗ್ ರೂಮ್ ಬಂದು ಹೀಗಿದೆ ಒಳಗಡೆ ಫುಲ್ ತೋರಿಸ್ತೀನಿ. ಸುತ್ತ ನೋಡಿ ಇಲ್ಲೆಲ್ಲ ಥ್ರೆಡ್ಸ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ಇಟ್ಟಿದ್ದಾರೆ. ಏನಿದು ಅಂತ ಅರ್ಥ ಆಗ್ತಾಯಿಲ್ಲ ಅಂತ ನನಗೆ ಗೊತ್ತಾಯ್ತು, ನಿಮಗೆ ತೋರಿಸ್ತೀನಿ ರೀ. ಈಗ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಟಫ್ಟಿಂಗ್ ಅಂದರೆ ಇದೆ, ನಾವು ಒಂದು ಫಿಗರ್ನ ಸೆಲೆಕ್ಟ್ ಮಾಡಿರ್ತೀವಿ, ಅದಕ್ಕೆ ಈ ಥರ ಒಂದು ಥ್ರೆಡ್ನ ಸ್ಟಿಚ್ ಥರ ಮಾಡೋದೇ ಟಫ್ಟಿಂಗ್. ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ತಾಯಿದ್ವಿ ನಾವು ಇವತ್ತು. ಸೊ ಇದು ಬಂದು ಹಿಂದ್ಗಡೆಯಿಂದ ಡಿಸೈನ್ ನಿಮಗೆ ಕಾಣ್ತಾ ಇರೋದು. ಮುಂದ್ಗಡೆಯಿಂದ ನೋಡಿದ್ರೇ ಫೈನಲ್ ಡಿಸೈನ್ ನಿಮಗೆ ಗೊತ್ತಾಗೋದು. ಆ ಕಡೆಯಿಂದ ತೋರಿಸ್ತೀನಿ ಹೇಗೆ ಕಾಣ್ತಾ ಇದೆ ಅಂತ. ಈಗ ಇನ್ನೂ ಫಿನಿಶ್ ಆಗಿಲ್ಲ, ಆದರೂ ತೋರಿಸ್ತೀನಿ ನೋಡಿ. ಮುಂದ್ಗಡೆಯಿಂದ ಈ ರೀತಿ ಕಾಣ್ತಾ ಇದೆ ನೋಡಿ. ಹಿಂದ್ಗಡೆಯಿಂದ ಟಫ್ಟಿಂಗ್ ಮಾಡ್ತಾ ಇದ್ದಾಳೆ ಅವಳು. ಸೊ ಮುಂದ್ಗಡೆಯಿಂದ ಈಗ ಕಾಣ್ತಾ ಇದೆ ಸದ್ಯಕ್ಕೆ. ಫೈನಲ್ ಟಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೂ ಟ್ರಿಮ್ಮಿಂಗ್ ಮಾಡೋದು, ಗ್ಲೂ ಮಾಡೋದೆಲ್ಲ ಇರುತ್ತೆ. ಅದಾದಮೇಲೆ ಹೇಗಿರುತ್ತೆ ಅಂತ ಕಾಣುತ್ತೆ. ಗೈಸ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಟಫ್ಟಿಂಗ್. ಈಗ ನೋಡೋಣ ಬನ್ನಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ಗೈಸ್ ಸೋ ಫಾರ್ ಸೋ ಗುಡ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇದು. ಒಂದು ಮೈಂಡ್ ಎಕ್ಸಸೈಸ್ ಅಂತ ಹೇಳ್ಬೋದು ಇದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಇದು ಮಾಡೋಕ್ಕೆ. ಸೊ ಗೈಸ್ ಟಫ್ಟಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಹಿಂದ್ಗಡೆಯಿಂದ ಗ್ಲೂ ಮಾಡಬೇಕು ಇದಕ್ಕೆ. ಇದು ಆ್ಯಕ್ಚುಲಿ ಗಮ್, ಇದು ಗ್ಲೂ ಇದು. ಸೊ ಗ್ಲೂನ ಕಂಪ್ಲೀಟಾಗಿ ಸರ್ಫೇಸ್ ಮೇಲೆ ಅಪ್ಲೈ ಮಾಡಬೇಕು ಅಂತೇಳಿ. ಇದು ಹಿಂದ್ಗಡೆ ಅಂತ ಹೇಳಿದ್ನಲ್ಲ ನೋಡಿ, ಹಿಂದ್ಗಡೆಯಿಂದ ಗ್ಲೂ ಅಪ್ಲೈ ಮಾಡ್ತಾಯಿದ್ವಿ. ಮುಂದ್ಗಡೆಯಿಂದ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಸಕಾಲಾಗಿ ಬಂದಿದೆ. ಇನ್ನೂ ಇದನ್ನೆಲ್ಲ ಟ್ರಿಮ್ ಮಾಡಬೇಕು. ಸೊ ಟ್ರಿಮ್ ಮಾಡಾದಮೇಲೆ ಫೈನಲಾಗಿ ಹೇಗಿರುತ್ತೆ ತೋರಿಸ್ತೀನಿ. ಸೊ ಇವಾಗ ಬ್ಲೋರ್ ಯೂಸ್ ಮಾಡಿ ಡ್ರೈ ಮಾಡ್ತಾ ಇದ್ದೀವಿ. ಸೊ ಇದು ಮಾಡಿ ಆದಮೇಲೆ ಗ್ಲೂ ಹಾಕಿ ಆದಮೇಲೆ 24 hours ಡ್ರೈ ಆಗಬೇಕಂತೆ. ಗ್ಲೂ ಎಲ್ಲ ಗಮ್ಮೆಲ್ಲ ಹಾಕಾದ್ಮೇಲೆ ಸರ್ಫೇಸ್ ಮೇಲೆ. ಬಟ್ ನಾವು ನಮ್ಮ ಜೊತೆನೇ ತೊಗೊಂಡು ಹೋಗ್ಬೇಕಾಗಿರೋದ್ರಿಂದ 24 hours ವೆಯ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೀಟ್ ಗನ್ ಬ್ಲೋವರ್ ಯೂಸ್ ಮಾಡಿ ಅದನ್ನು ಡ್ರೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು ಇವಾಗ. ಓಕೆ, ಸೊ ಬ್ಲೋಯಿಂಗ್ ಮಾಡ್ತಾಯಿದ್ದೀನಿ ಡ್ರೈ ಮಾಡೋಕ್ಕೀಗ. ಒಂದು 5 minutes ಡ್ರೈ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಟ್ರೈಂಗ್ ಟು ಡ್ರೈ ಇಟ್ ನಾವು. ಸೊ ಈಗ ಹಿಂದ್ಗಡೆ ಗ್ಲೂ ಎಲ್ಲ ಹಾಕಾದ್ಮೇಲೆ ಶೇವಿಂಗ್ ಮಾಡ್ತಾ ಇರೋದು. ಎಕ್ಸ್ಟ್ರಾ ಟಫ್ ಎಲ್ಲ ಆಚೆ ತೆಗಿಯೋ ಥರ, ಊಲ್ದು ಥ್ರೆಡ್ ಎಲ್ಲ ಏನಿದೆ ಅದೆಲ್ಲ ಆಚೆ ತೆಗೆದು ಒಂದು ಈಕ್ವಲ್ ಆಗಿ ಒಂದು ಸರ್ಫೇಸ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋದು. ಈಗ ಫೈನಲ್ ಔಟ್ಪುಟ್ ಹೇಗಿರುತ್ತೆ ನೋಡೋಣ ಎಲ್ಲ ಮುಗಿದ್ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಂಡ. ನಾವೇ ಮಾಡಿದ್ದು ಕೈಯಾರ, ಅದೇ ಒಂದು ಖುಷಿ. ಒಳ್ಳೆ ಮೆಮೊರಿ ಇದು. ಸೊ ನಾನು ಮಾಡ್ತಾ ಇದ್ದೀನಿ ಈಗ ಶೇವಿಂಗು. ನೋಡೋಣ ಫುಲ್ ಮುಗಿದ್ಮೇಲೆ ಫೈನಲ್ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ಪ್ರೆಷರ್ ಹಾಕೋಕ್ಕೆ ಭಯನೇ ಆಗ್ತಾಯಿದೆ, ಎಲ್ಲ ಹಾಳಾಗ್ಬಿಡುತ್ತೋ ಅಂತ. ಟ್ರೈ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಟಚ್ ವ್ಯಾಕ್ಯೂಮ್ ಮಾಡ್ತಾ ಇರೋದು. ಎಲ್ಲ ವೇಸ್ಟ್ ಅದ್ರ ಮೇಲೆ ಇರೋ ಪಾರ್ಟಿಕಲ್ಸ್ ಎಲ್ಲ ಹೋಗೋ ಥರ. ಫೈನಲ್ ಡಿಸೈನ್ ನೋಡಿ ಎಷ್ಟು ಸಗದಾಗಿ ಬಂದಿದೆ. ಸೊ ಗೈಸ್ ಫೈನಲ್ ಔಟ್ಪುಟ್ ನೋಡಿ ಈ ರೀತಿ ಬಂದಿದೆ. ಎಷ್ಟು ಸಗದಾಗಿದೆ ನೋಡಿ, ನಾವೇ ಮಾಡಿದ್ದು ಕೈಯಾರ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇದು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್. ಸೊ ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇಟ್ಸ್ ಸೋ ಲವ್ಲಿ. ಈ ರೀತಿ ಇದೆ ಪ್ಯಾಕ್ ಆದಮೇಲೆ. ಇದನ್ನು ಈಗ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಟಫ್ಟಿಂಗ್ ರಗ್ ನೋಡಿ ಈ ರೀತಿ ಇದೆ. ಮನೆಗೆ ತೊಗೊಂಡು ಬಂದು 24 ಗಂಟೆ ಡ್ರೈಗೆ ಹಾಕಿ. ಸೊ ಫೈನಲಾಗಿ ಇಷ್ಟು ಸಕ್ಕದಾಗಿದೆ ನೋಡೋಕ್ಕೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ. ಹಿಂದ್ಗಡೆ ಈ ರೀತಿ ಇದೆ. ಸೊ ಇದು ಈ ಟೇಬಲ್ ಮೇಲೆ ಇಲ್ಲಿಟ್ಟರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಫೈನಲ್ ಔಟ್ಪುಟ್. ಇದು ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ,
24 ಗಂಟೆ ಮನೆಯಲ್ಲಿ ಅದನ್ನು ಡ್ರೈಗೆ ಅಂತ ಹಾಕಿ ಅದಾದಮೇಲೆ ಒಂದು ಫೈನಲ್ ಔಟ್ಪುಟ್ ಅದರದ್ದು ಹೇಗಿದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಎಕ್ಸ್ಪೀರಿಯೆನ್ಸ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಈ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.